ಬಿಜೆಪಿಯಿಂದ ಉಚ್ಚಾಟನೆಯ ಬಳಿಕ ಯತ್ನಾಳ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಇವತ್ತು ಕುಂದಾನಗರಿ ಬೆಳಗಾವಿಗೆ ಶಾಸಕ ಯತ್ನಾಳ್ ಅವರು ಭೇಟಿ ಕೊಡ್ತಾ ಇದ್ದಾರೆ. ಮೊದಲು ಬೈಲಹೊಂಗಲದಲ್ಲಿ ರಾಣಿ ಚೆನ್ನಮ್ಮ ಸಮಾಧಿಗೆ ವಿಸಿಟ್ ಮಾಡ್ತಾರೆ. ಜಯಮೃತ್ಯುಂಜಯ ಸ್ವಾಮೀಜಿ, ಪಂಚಮಸಾಲಿ ಮುಖಂಡರು ಇದಕ್ಕೆ ಸಾಥ್ ನೀಡುತ್ತಿದ್ದಾರೆ. ನಂತರ ಮುನವಳ್ಳಿಯಲ್ಲಿ ಆಪ್ತನ ಮನೆಗೆ ಭೇಟಿಯನ್ನು ನೀಡ್ತಾರೆ ಯತ್ನಾಳ್. ಅಲ್ಲಿಂದ ಸವದತ್ತಿ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಯತ್ನಾಳ್ ಅವರು ಭೇಟಿಯನ್ನ ಮಾಡ್ತಾರೆ. ಬೆಳಗ್ಗೆ 11:30ಕ್ಕೆ ಯಲ್ಲಮ್ಮ ದೇವಿಯ ದರ್ಶನವನ್ನ ಪಡೆಯಲಿದ್ದಾರೆ ರೆಬಲ್ ನಾಯಕ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾರೆ. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ಬಳಿಕ ಯತ್ನಾಳ್ ಅವರ ನಡೆ ಮತ್ತು ನುಡಿ ಬಗ್ಗೆ ಸಹಜವಾಗಿ ಎಲ್ರಿಗೂ ಕುತೂಹಲ ಆಗಿದೆ. ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ, ಯಾರನ್ನ ಭೇಟಿ ಆಗ್ತಾರೆ ಅಂತ. ಇವತ್ತು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಬೆಳಗ್ಗೆ 11:30ಕ್ಕೆ ಯಲ್ಲಮ್ಮ ದೇವಿಯ ದರ್ಶನ ಪಡಿತಾರೆ. ಅದಾದ್ಮೇಲೆ ಅವರ ಆಪ್ತರ ನಿವಾಸಕ್ಕೆ ಭೇಟಿ ಕೊಡ್ತಾರೆ. ಹಾಗಾಗಿ ಇವತ್ತಿನ ಈ ಭೇಟಿಯ ಉದ್ದೇಶ ಏನ್ ಮಾಡುವುದಕ್ಕೆ ಅಂತ ಹೊರಟಿದ್ದಾರೆ. ಈಗ ಹೊಸದಾಗಿ ಪಕ್ಷ ಅಥವಾ ಇರುವಂತಹ ವಿಚಾರಗಳ ಬಗ್ಗೆ ಮತ್ತೆ ಖಾರವಾಗಿ ಧ್ವನಿ ಎತ್ತೋದು, ಏಕಾಂಗಿಯಾಗಿ ಹೋರಾಟ, ಈ ಎಲ್ಲದರ ನಡುವೆ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯೂ ಆಗೋದು ಬಾಕಿ ಇದೆ. ಜಯಮೃತ್ಯುಂಜಯ ಶ್ರೀಗಳು, ಪಂಚಮಸಾಲಿ ಸಮುದಾಯದ ನಾಯಕರುಗಳ ನಡುವೆನೇ ಒಂದು ಅಸಮಾಧಾನ ಇದೆ. ಜಯಮೃತ್ಯುಂಜಯ ಶ್ರೀಗಳು ಒಬ್ಬ ವ್ಯಕ್ತಿಯ ಪರವಾಗಿ ನಿಂತ್ಕೊಂಡಿದ್ದಾರೆ, ಅದನ್ನು ಮಾಡಬಾರ್ದು. ಸಮುದಾಯದ ಪರವಾಗಿ ನಿಂತ್ಕೊಳ್ಬೇಕು. ವ್ಯಕ್ತಿಗತವಾಗಿ ಸಮುದಾಯ ಇರೋದಿಲ್ಲ ಅನ್ನುವಂಥ ವಿಚಾರವನ್ನ ಪಂಚಮಸಾಲಿ ಸಮುದಾಯದ ಕೆಲವು ನಾಯಕರುಗಳು ಶ್ರೀಗಳಿಗೆ ಹೇಳಿದರು. ಆದರೂ ಅದನ್ನು ಹೊರತುಪಡಿಸಿಯೂ ಶ್ರೀಗಳು ಯತ್ನಾಳ್ ಅವರ ಬೆನ್ನಿಗೆ ನಿಲ್ತಾ ಇದ್ದಾರೆ. ಹಾಗಾಗಿ ಸಮುದಾಯದಲ್ಲೂ ಈ ಮುನಿಸು ಮುಂದುವರಿಯತ್ತಾ, ಅಥವಾ ಸಮುದಾಯದಲ್ಲಿ ಯಾರು ಯತ್ನಾಳ್ ಅವರ ಪರವಾಗಿ ನಿಂತ್ಕೊಳ್ಬೇಡಿ ಅಂತ ಶ್ರೀಗಳಿಗೆ ಹೇಳಿದ್ರು, ಅವ್ರಗಳಿಗೊಂದು ಸಂದೇಶ ರವಾನೆ ಮಾಡುವುದಕ್ಕೆ ಅಂತ ಯತ್ನಾಳ್ ಅವರ ಜೊತೆಗೆ ಶ್ರೀಗಳು ಕೂಡ ಸೇರಿದ್ದಾರಾ, ಈ ಪ್ರಶ್ನೆಯೂ ಇದೆ. ಹಾಗೆಯೇ ಬಿಜೆಪಿಯ ನಿರಂತರವಾದಂಥ ಹೋರಾಟ ಏನಿತ್ತು, ಅದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ವಿರುದ್ಧವಾದಂಥ ಹೋರಾಟ, ಆ ಹೋರಾಟವನ್ನ ನಾನು ಕೈ ಬಿಡೋ ಮಾತೇ ಇಲ್ಲ, ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಯತ್ನಾಳ್ ಅವರು ಹೇಳಿರೋದ್ರಿಂದ ಮುಂದಿನ ಪ್ಲಾನ್ಗಳಿಗೇನು? ಈಗ ಏಕಾಂಗಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ನೋಡಿ. ಬಿಜೆಪಿಯಲ್ಲಿದ್ದಾಗ ಇವ್ರದ್ದೊಂದು ಗುಂಪೇ ಇತ್ತು, ಭಿನ್ನಮತೀಯರ ಗುಂಪು ಅಂತ ಕರೆಸ್ಕೊಳ್ತಾ ಇದ್ರು. ಅದರಲ್ಲೂ ಕೂಡ ಘಟಾನುಘಟಿ ನಾಯಕರುಗಳು ಇದ್ರು. ರಮೇಶ್ ಜಾರಕಿಹೊಳಿ ಅವರು ಇದ್ರು, ಪ್ರತಾಪ್ ಸಿಂಹ ಅವರು ಇದ್ರು, ಅನೇಕ ನಾಯಕರುಗಳು ಇದರಲ್ಲಿ ಇದ್ರು. ಆದರೆ ಈಗ ಅವರೆಲ್ಲರನ್ನ ಹೊರತುಪಡಿಸಿ ಹೋರಾಟ ಮಾಡಬೇಕಾಗಿದೆ. ಹಾಗಾಗಿ ಯಾವ ರೀತಿಯಾದಂಥ ಹೋರಾಟ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಯತ್ನಾಳ್ ಅವರು ಆಕ್ಟಿವ್ ಆಗ್ತಾ ಇದ್ದಾರೆ. ಇವತ್ತು ಅನೇಕ ಕಡೆ ಭೇಟಿ ಕೊಡ್ತಿದ್ದಾರೆ, ಆಪ್ತರ ಮನೆಗೆ ಭೇಟಿ ಕೊಡ್ತಿದ್ದಾರೆ. ಶ್ರೀಗಳು ಇವ್ರಿಗೆ ಸಾಥ್ ನೀಡ್ತಾ ಇದ್ದಾರೆ. ಏನ್ ಮಾಡೋದಕ್ಕೆ ಹೊರಟಿದ್ದಾರೆ, ಜೊತೆಗೆ ಏನ್ ಸಂದೇಶ ರವಾನಿಸ್ತಿದ್ದಾರೆ ಯಾರಿಗೆ ಅಂತ ಶ್ರೀಧರ್? ಈಗ ಯತ್ನಾಳ್ ಅವರ ರಾಜಕೀಯ ನಡೆ ತುಂಬಾ ಕುತೂಹಲ ಕೆಳಿಸಿದೆ ಅಂತ ಹೇಳ್ಬೋದು. ಏನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ ಬಳಿಕ ಯತ್ನಾಳ್ ಈಗ ಮೊದಲ ಬಾರಿಗೆ ಬೆಳಗಾವಿ ಜಿಲ್ಲೆನ ಪ್ರವೇಶ ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ಬಹಳ ಪ್ರಮುಖವಾಗಿ ಏನಂದ್ರೆ ಈಗ ಬೈಲಹೊಂಗಲ್ನ ಒಂದು ಖಾಸಗಿ ರೆಸಾರ್ಟ್ನಲ್ಲಿ ಏನು ಯತ್ನಾಳ್ ಒಂದು ವಾಸ್ತವ ಹೂಡಿರ್ತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು. ಬೆಳಗ್ಗೆ 8 ಗಂಟೆಗೆ ಏನಂದ್ರೆ ಇವತ್ತು ಬೆಳಗ್ಗೆ ಏನು ಬೆಳಗಾವಿಯಲ್ಲಿ ಬೈಲಹೊಂಗಲದಲ್ಲಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ಸಮಾಧಿಗೆ ಮೊದಲು ಭೇಟಿ ನೀಡಲಿದ್ದಾರೆ. ಅದ್ರ ಜೊತೆಗೆ ಏನು ಸವದತ್ತಿ ಯಲ್ಲಮ್ಮ ದೇವಿ ಟೆಂಪಲ್ಗೆ ಒಂದು 11:00ಗೆ ಭೇಟಿ ನೀಡಿ ದರ್ಶನ ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿ ಯತ್ನಾಳ್ ಅವರು ಒಂದು ಸಂದೇಶವನ್ನ ರವಾನಿಸ್ತಾ ಇರ್ತಕ್ಕಂಥ ಒಂದು ಮಠಗಳು ಮತ್ತು ಟೆಂಪಲ್ ರನ್ ಮುಂದುವರಿಸಿದ್ದಾರೆ. ಇಲ್ಲಿ ಟೆಂಪಲ್ ಭೇಟಿ ಕೊಡುವುದ್ರ ಮೂಲಕ ಏನಂದ್ರೆ ಅಪಾರ ಭಕ್ತ ಸಮೂಹ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನ ತನ್ನಂತ ಸೆಳೆಯುವಂತಹ ಮತ್ತು ತನ್ನ ವಿಚಾರಧಾರೆಗಳನ್ನ ಅವ್ರ ಮುಂದೆ ಇಡುವಂತ ಪ್ರಯತ್ನ ಯತ್ನಾಳ್ ಈ ಮೂಲಕ ಮಾಡ್ತಾ ಇದ್ದಾರೆ ಅನ್ನೋಂತ ಒಂದು ಅಂಶ. ಆದ್ರೆ ಮತ್ತೊಂದ್ ಕಡೆ ಏನು ಕಿತ್ತೂರು ರಾಣಿ ಚೆನ್ನಮ್ಮನ ಸಮಾಧಿ ಸ್ಥಳಕ್ಕೆ ಒಂದು ಭೇಟಿ ಕೊಡುವ ಮೂಲಕ ಏನು ಲಿಂಗಾಯತ್ ಸಮುದಾಯವನ್ನ ಒಂದು ಮತ್ತಷ್ಟು ಒಂದು ಸಂಘಟನಾತ್ಮಕವಾಗಿ ಗಟ್ಟಿಗೊಳಿಸುವಂತ ಕೆಲಸವನ್ನ ಏನು ಇಲ್ಲಿ ಯತ್ನಾಳ್ ಮಾಡುವಂತ ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು. ಈ ಒಂದು ಯತ್ನಾಳ್ಗೆ ಪ್ರಮುಖವಾಗಿ ಪಂಚಮಸಾಲಿ ಸ್ವಾಮಿಗೂ ಕೂಡ ಸಾಥ್ ಕೂಡ ಕೊಡ್ಲಿದ್ದಾರೆ. ಇಲ್ಲಿ ಒಂದು ಏನಂದ್ರೆ ಯಡಿಯೂರಪ್ಪ ನಂತರ ಒಂದು ಆ ರೀತಿಯ ಮಾಸ್ ಲೀಡರ್ಶಿಪ್ ಇರ್ತಕ್ಕಂಥ ಲಿಂಗಾಯತ್ ನಾಯಕ ಯಾರು ಅನ್ನೋಂಥ ಪ್ರಶ್ನೆಗೆ ಉತ್ತರ ಇರಲಿಲ್ಲ. ಯಡಿಯೂರಪ್ಪ ಕುಟುಂಬದ ನಂತರ ಲಿಂಗಾಯತ್ ಸಮಾಜದ ವೀರಶೈವ ಆಗಿರ್ಬೋದು, ಪಂಚಮಸಾಲಿ ಆಗಿರ್ಬೋದು, ಈ ಒಂದು ಲಿಂಗಾಯತ್ ಸಮುದಾಯದ ಏನು ನಾಯಕ ನಾನೇ ಅನ್ನುವಂತ ಒಂದು ಬಿಂಬಿಸಿಕೊಳ್ಳುವಂತ ಪ್ರಯತ್ನ ಈಗ ಇಲ್ಲಿ ನಡೀತಾ ಇದೀವ, ಅಥವಾ ಆ ರೀತಿಯಲ್ಲಿ ಸಮಾಜವನ್ನು ಸಂಘಟನೆಗೊಳಿಸಿ ಲಿಂಗಾಯತ್ ಸಮುದಾಯದ ಒಂದು ಬೆಂಬಲ ಯತ್ನಾಳ್ ಮಾಡ್ತಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ಏನಂದ್ರೆ ಯತ್ನಾಳ್ ಅವರ ಏನು ಉಚ್ಚಾಟನೆ ಆದ ಬಳಿಕ ಏಕಾಂಗಿಯಾಗಿ ಈಗ ಓಡಾಟ ನಡೆಸ್ತಾ ಇರ್ತಕ್ಕಂಥದ್ದು. ಯತ್ನಾಳ್ ಜೊತೆಗೆ ಗುರುತಿಸಿಕೊಂಡಿದಂತ ಏನು ರೆಬಲ್ಸ್ ನಾಯಕರಿದ್ದಾರೆ, ಅವರು ಕೂಡ ನಾವು ಯಾವುದೇ ಕಾರಣಕ್ಕೂ ಪಕ್ಷವನ್ನು ಬಿಡೋದಿಲ್ಲ, ಹೊಸ ಪಕ್ಷ ಕಟ್ಟಿದ್ರೆ ನಾವು ಆ ಒಂದು ಪಕ್ಷಕ್ಕೆ ಹೋಗೋದಿಲ್ಲ ಅನ್ನೋಂತ ಒಂದು ಮಾತನ್ನ ಸ್ವತಃ ಏನು ರಮೇಶ್ ಜಾರಕಿಹೊಳಿ ಸೇರಿದಂತೆ ಅನೇಕ ನಾಯಕರು ಹೇಳಿದ್ದಾರೆ. ಆದ್ರೆ ಯತ್ನಾಳ್ ಅವರು ವಾಪಸ್ ಮತ್ತೆ ಬಿಜೆಪಿಗೆ ಬರ್ತಾರೆ, ಅವ್ರನ್ನ ಕರ್ಕೊಂಡ್ ಬರುವಂತ ಕೆಲಸ ಆಗತ್ತೆ. ಆ ನಿಟ್ಟಿನಲ್ಲಿ ನಾವು
ಡೈಲಿ ವರಿಷ್ಠರ ಜೊತೆಗೆ ಮಾತನಾಡ್ತೇವೆ ಅನ್ನೋ ಮಾತನ್ನ ಪದೇ ಪದೇ ರಮೇಶ್ ಜಾರಕಿಹೊಳಿ ಹೇಳ್ತಾ ಇದಾರೆ. ಆದ್ರೆ ಯತ್ನಾಳ್ ಅವರು ಮಾತ್ರ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಏನೊಂದು ವಾಗ್ದಾಳಿ ಏನಿದೆ ಆ ವಾಗ್ದಾಳಿ ಮುಂದುವರಿಸಿದ್ದಾರೆ ಅಂತ ಹೇಳ್ಬಹುದು. ಮತ್ತೊಂದ್ ಕಡೆ ಯತ್ನಾಳ್ ಅವರ ವಿರುದ್ಧ ಏನಂದ್ರೆ ಏನು ಪ್ರಮುಖವಾಗಿ ವಿಜಯಾನಂದ್ ಕಾಶ್ಯಪ್ನ ಕೂಡ ಒಂದು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಏನು ಯತ್ನಾಳ್ ಮೊನ್ನೆ ಅಷ್ಟೇ ಏನು 2028ಗೆ ನಾನೇ ಸಿಎಂ ಅಂತ ಏನೋ ಒಂದು ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ಈಗ ಏನು ನಿನ್ನೆ ಅಷ್ಟೇ ಏನು ವಿಜಯಾನಂದ್ ಕಾಶ್ಯಪ್ನ ಕೂಡ ಒಂದು ಕ್ರಿಕೆಟ್ ಕೊಟ್ಟಿರ್ತಕ್ಕಂಥದ್ದು. 2028ಕ್ಕೆ ವಿಧಾನಸಭೆ ಪ್ರವೇಶ ಮಾಡ್ಲಿ ಸಾಕು ಅನ್ನೋ ಅರ್ಥದಲ್ಲಿ ಒಂದು ಏನು ಒಂದು ಮಾತುಗಳನ್ನಾಡಿರ್ತಕ್ಕಂಥದ್ದು. ಒಂದ್ ವೇಳೆ ಲಿಂಗಾಯತ ಸಮುದಾಯ ಯತ್ನಾಳ್ ಜೊತೆಗಿದ್ರೆ ಸ್ವಯಂ ಪ್ರೇರಿತವಾಗಿ ಜನರು ಒಂದು ಹೊರಗೆ ಬಂದು ಒಂದು ಹೋರಾಟ ಮಾಡಬೇಕು ಹೊರತಾಗಿ ಸ್ವಾಮೀಜಿಗಳ ಮೂಲಕ ಯಾರೋ ಮುಖಂಡರ ಮೂಲಕ ಪ್ರತಿಭಟನೆಗಳು ಮಾಡಿಸೋದಲ್ಲ ಅನ್ನೋಂತ ಮಾತನ್ನ ಹೇಳುವ ಮೂಲಕ ಅವರಿಗೆ ಕ್ರಿಕೆಟ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಒಟ್ನಲ್ಲಿ ಯತ್ನಾಳ್ ಅವರ ರಾಜಕೀಯ ನಡೆ ಕುತೂಹಲ ಕೇಳಿಸಿದೆ. ಈಗ ಇವತ್ತು ಏನು ಪ್ರಮುಖವಾಗಿ ಬೈಲಹೊಂಗಲಲ್ಲಿ ಏನು ಚೆನ್ನಮ್ಮ ಸಮಾಧಿ ಮತ್ತು ಪ್ರಮುಖವಾಗಿ ಸೌದತ್ತಿ ಯಲ್ಲಮ್ಮ ಟೆಂಪಲ್ ಭೇಟಿ ಕೊಡುವ ಮೂಲಕ ಯತ್ನಾಳ್ ತಮ್ಮ ರಾಜಕೀಯ ಚಟುವಟಿಕೆ ಏನಿದೆ ಅದನ್ನ ಇನ್ನಷ್ಟು ತೀವ್ರಗೊಳಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಶ್ರೀ ದತ್ತ ಮೇಲೆ ಡೀಟೇಲ್ಸ್ಗಾಗಿ.